Hey guys, welcome back to another video. In this video, we are going to learn about the classification of field crops. What is the first we are study about what is the meaning of field crop and the what are the classifications based on the field crop. In previous video, we learned about the scope, important definition as well as the meaning and the objectives of the agronomy as well as the agriculture ಅಂತ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಏನೊಂದು ಓದಲು ಹೋಗ್ತಾ ಇದೀವಪ್ಪ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಫೀಲ್ಡ್ ಕ್ರಾಪ್ಸ್ ಅಂತಕ್ಕಂಥದ್ದು. ಈಗ ಮೊದಲನೇದಾಗಿ ಕ್ಲಾಸಿಫಿಕೇಷನ್ ಆಫ್ ಫೀಲ್ಡ್ ಕ್ರಾಪ್ ಓದೋಕ್ಕಿಂತ ಮೊದಲು ನಮಗೆ ಫೀಲ್ಡ್ ಕ್ರಾಪ್ಸ್ ಅಂದರೆ ಏನು, ಆ ಫೀಲ್ಡ್ ಕ್ರಾಪ್ಸ್ನ ಕ್ಲಾಸಿಫಿಕೇಷನ್ ಯಾವ ಥರ ಮಾಡಿದ್ದಾರೆ ಅಂತ ಮೊದಲು ನಮಗೆ ಗೊತ್ತಾಗಬೇಕಲ್ವ. ಈಗ ನೋಡಿ, ಹಾಗಾದರೆ ಮೊದಲಿಗೆ ಅದರ ಒಂದು ಡೆಫಿನೇಷನ್ ನೋಡೋಣ. ಆ್ಯನ್ ಎ ಅಗ್ರಿಕಲ್ಚರಲ್ ಕ್ರಾಪ್, ಏನು ಫೀಲ್ಡ್ ಕ್ರಾಪ್ ಅಂತಕ್ಕಂಥದ್ದು ಒಂದು ಅಗ್ರಿಕಲ್ಚರಲ್ ಕ್ರಾಪ್ ಆಗಿದೆ. ಅದೇ ರೀತಿಯಾಗಿ ಟೈಪಿಕಲಿ ಗ್ರೋನ್ ಆನ್ ಎ ಲಾರ್ಜ್ ಸ್ಕೇಲ್ ಇನ್ ಆಫನ್ ದಿ ಓಪನ್ ಫೀಲ್ಡ್. ಏನು ಟೈಪಿಕಲಿ ಈ ಒಂದು ಫೀಲ್ಡ್ ಕ್ರಾಪ್ ಅಂತಕ್ಕಂಥದ್ದು ದೊಡ್ಡ ಏರಿಯಾದಲ್ಲಿ ಒಂದು ಬೆಳವಣಿಗೆ ಮಾಡ್ತಾರೆ. ಅದೇ ಮತ್ತು ದೊಡ್ಡ ಏರಿಯಾದಲ್ಲಿ ಅಂದರೆ ಓಪನ್ ಫೀಲ್ಡ್ ಅಂತ ಹೇಳ್ಬೋದು. ಓಪನ್ ಫಾರ್ ದಿ ಯಾವುದಕ್ಕೋಸ್ಕರ ಮಾಡ್ತಾರಪ್ಪ ಅಂದರೆ ಫುಡ್ಡು, ಫೀಡ್, ಫೈಬರು, ಫ್ಯೂಲ್ ಆಗಿರ್ಬೋದು. ಊಟ ಮಾಡೋದಕ್ಕೆ ಮತ್ತು ಎಮ್ಮಿಗಳಿಗೆ ಮೇವು, ದನಗಳಿಗೆ ಮೇವು ಆಗಿರ್ಬೋದು, ಕುರಿಗಳಿಗೆ ಮೇವು ಆಗಿರ್ಬೋದು. ಅದೇ ರೀತಿಯಾಗಿ ಫೈಬರ್ಗೋಸ್ಕರ ಮತ್ತು ಫ್ಯೂಲ್ಗೋಸ್ಕರ. ಇಲ್ಲಿ ಫ್ಯೂಲ್ ಅಂದರೆ ಪೆಟ್ರೋಲ್, ಡೀಸೆಲ್ ಅಲ್ಲ, ಫ್ಯೂಲ್ ಅಂದರೆ ಆಯಿಲ್ ಅಂತ ತಿಳ್ಕೊಳ್ಳಿ. ಫ್ಯೂಲ್ಗೋಸ್ಕರ ಅಂದರೆ ಆಯಿಲ್. ಏನು ಈಗ ಡೆಫಿನೇಷನ್ ಏನಂತ ಹೇಳ್ಬೋದು, ಏನು ಫೀಲ್ಡ್ ಕ್ರಾಪ್ ಈಸ್ ಆನ್ ಎ ಅಗ್ರಿಕಲ್ಚರಲ್ ಕ್ರಾಪ್ which grown on the large scale of area in a open field for due to ಯಾವುದಕ್ಕೋಸ್ಕರ ಮಾಡ್ತಾರಪ್ಪ ಅಂದರೆ ಫುಡ್ಡು, ಫೀಡ್, ಅದೇ ರೀತಿಯಾಗಿ ಫೈಬರ್ ಮತ್ತು ಫ್ಯೂಲ್ ಅಂತಲೇ ಹೇಳ್ಬೋದು. ಈಗ ಅದರ ಒಂದು ಏನು ಬೇಸ್ಡ್ ಆನ್ ದಿ ಕ್ಲಾಸಿಫಿಕೇಷನ್ಗಳನ್ನು ನೋಡೋಣ. ನೋಡಿ, ರೇಂಜ್ ಆಫ್ ಕಲ್ಟಿವೇಷನ್ ಅಕಾರ್ಡಿಂಗ್ ಟು ದಿ ರೇಂಜ್ ಆಫ್ ಕಲ್ಟಿವೇಷನ್. ಅಂದರೆ ಈಗ ಒಂದು ಫೀಲ್ಡ್ ನಾವು ಬೆಳೀತಾ ಇದ್ದೀವಪ್ಪ ಅಂದರೆ ಆ ಒಂದು ಈ ಒಂದು ಏನು ಪ್ಲ್ಯಾಂಟ್ನ ಬೆಳೀತಾ ಇದೀವಿ ಅಥವಾ ಒಂದು ಕ್ರಾಪ್ನ ಬೆಳೀತಾ ಇದೀವಪ್ಪ ಅಂದರೆ ಯಾವ ಒಂದು ಎಷ್ಟು ಏರಿಯಾದಲ್ಲಿ ಅದರ ಒಂದು ರೇಂಜ್ ಎಷ್ಟು, ಯಾವ ಒಂದು 1 ಎಕರಲ್ಲ, 2 ಎಕರಲ್ಲ, 3 ಎಕರಲ್ಲ ಅಥವಾ 10-15 ಎಕರಲ್ಲ, ಯಾವ ಒಂದು ಎಷ್ಟು ಎಕರಲ್ಲಿ ನಾವೊಂದು ಏನು ಫೀಲ್ಡ್ ಕ್ರಾಪ್ನ ಬೆಳೀತಾ ಇದೀವಿ ಅಥವಾ ಒಂದು ಕ್ರಾಪ್ನ ಬೆಳೀತಾ ಇದೀವಿ ಅಂತದ ಆದಾದಮೇಲೆ ಈ ಒಂದು ಏನು ಅಕಾರ್ಡಿಂಗ್ ಟು ದಿ ರೇಂಜ್ ಆಫ್ ಕಲ್ಟಿವೇಷನ್ ಮಾಡಿದ್ರು ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಪ್ಲೇಸ್ ಆಫ್ ಒರಿಜಿನ್ ಅಂದರೆ ಈಗ ನಾವೊಂದು ಕ್ರಾಪ್ನ ಬೆಳೀತಾ ಇದ್ದೀವಿ, ಆ ಕ್ರಾಪು ಎಲ್ಲಿ ಹುಟ್ಟಿದೆ, ಆ ಒರಿಜಿನ್ ಆಫ್ ದಿ ದಟ್ ಕ್ರಾಪ್ ಅಂತಕ್ಕಂತ ಹೇಳ್ಬೋದು. ಬೊಟಾನಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಸೈಂಟಿಫಿಕಲಿ ಕ್ಲಾಸಿಫೈಡ್ ಕ್ರಾಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಕಮರ್ಷಿಯಲ್ ಕ್ಲಾಸಿಫಿಕೇಷನ್, ನಾವೊಂದು ಒಂದು ಕ್ರಾಪ್ನ ಬೆಳೀತಾ ಇದ್ದೀವಪ್ಪ ಅಂದರೆ ಆ ಕ್ರಾಪಿಂದ ನಮಗೆ ಎಷ್ಟು ಕಮರ್ಷಿಯಲ್ ಅಂದರೆ ಎಕನಾಮಿಕಲಿ ಯೂಸ್ ಆಗುತ್ತೆ, ಎಕನಾಮಿಕಲಿ ನಾವು ಎಷ್ಟೊಂದು ಮುಂದೆ ಹೋಗ್ತೀವಿ ಅಂತಕ್ಕಂಥದ್ದು ಈ ಒಂದು ಕಮರ್ಷಿಯಲ್ ಕ್ಲಾಸಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕನಾಮಿಕಲ್ ಕ್ಲಾಸಿಫಿಕೇಷನ್, ಕಮರ್ಷಿಯಲ್ ಆ್ಯಂಡ್ ಎಕನಾಮಿಕಲ್ ಬೋತ್ ಆರ್ ಸೇಮ್. ಆ್ಯಂಡ್ ಸೀಸನಲ್ ಕ್ಲಾಸಿಫಿಕೇಷನ್, ಈಗ ನಾವೊಂದು ಕ್ರಾಪ್ನ ಬೆಳೀತಾ ಇದ್ದೀವಿ ಅಂದರೆ ಈಗ ಆ ಕ್ರಾಪ್ ಯಾವ ಒಂದು ಪರ್ಟಿಕ್ಯುಲರ್ ಸೀಸನ್ಗೆ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ಗಳಿಗೆ ಆ ಒಂದು ಕ್ರಾಪ್ನ ಬೆಳೀತಾ ಇದ್ದೀವಿ ಅಂತಕ್ಕಂಥ ಆಧಾರ ಮೇಲೆ ಈ ಒಂದು ಏನು ಸೀಸನ್ ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಬೇಸ್ಡ್ ಆನ್ ಆಂಟೋಜೆನಿ ಅಂದರೆ ಏನಿಲ್ಲ, ಬೇಸ್ಡ್ ಆನ್ ಆಂಟೋಜೆನಿ ಅಂದರೆ ಲೈಫ್ ಸ್ಪ್ಯಾನ್ ಅಥವಾ ಡ್ಯೂರೇಷನ್ ಆಫ್ ದಿ ದಟ್ ಕ್ರಾಪ್. ಎಷ್ಟು ಒಂದು ಆ ಕ್ರಾಪ್ ಎಷ್ಟು ಕಾಲದವರೆಗೆ ಬೆಳೆಯುತ್ತೆ ಅಥವಾ ಎಷ್ಟು ಕಾಲದವರೆಗೆ ಅಥವಾ ಒಂದು ಲೈಫ್ ಸ್ಪ್ಯಾನ್ ಇದೆ ಅಂತಕ್ಕಂಥ ಆಧಾರ ಮೇಲೆ. ಅದೇ ರೀತಿಯಾಗಿ ಬೇಸ್ಡ್ ಆನ್ ಕಲ್ಚರ್ ರಿಕ್ವೈರ್ಮೆಂಟ್. ಅದೇ ರೀತಿಯಾಗಿ ಕ್ಲೈಮೇಟ್ ಕಂಡೀಷನ್, ಒಂದು ಕ್ಲೈಮೇಟ್ನ ಕಂಡೀಷನ್ ನೋಡಿಕೊಂಡು ಇಂಪಾರ್ಟೆಂಟ್ ಯೂಸಸ್, ಆ ಕ್ರಾಪಿನ ಏನೋ ಇಂಪಾರ್ಟೆಂಟ್ ಯೂಸಸ್ ಆಗಿದೆ. ಇಲ್ಲಿ ಒಂದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನಲ್ಲಿ ಅದರ ಬಗ್ಗೆ ಒಂದು ಅಷ್ಟೊಂದು ಎಕ್ಸ್ಪ್ಲೇನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಈಗ ಈ ಒಂದು ಕ್ರಾಪ್ಗಳನ್ನ ಒಂದೊಂದಾಗಿ ನಾವು ಓದ್ಕೋತಾ ಹೋಗಬೇಕಾಗುತ್ತೆ. ಆದ ಕಾರಣದಿಂದ ಸುಮ್ಮನೆ ಮೇಲೆ ಏನೇನಂತಾರೆ ಅಂತ ಆದ ಕಾರಣದಿಂದ ಸ್ವಲ್ಪ ಕ್ಲಾಸಿಫಿಕೇಷನ್ ಕೊಟ್ಟಿದ್ದೀನಿ. ನೋಡಿ, ಈಗ ಟೋಟಲಾಗಿ 10 ಕ್ಲಾಸಿಫಿಕೇಷನ್ ನಾನು ನೀಡಿದ್ದೀನಿ. ಇದಕ್ಕಿಂತ ಒಂದು 10ಕ್ಕಿಂತ ಜಾಸ್ತಿನೇ ಕ್ಲಾಸಿಫಿಕೇಷನ್ ಇದೆ. ಅಷ್ಟೊಂದು ಕ್ಲಾಸಿಫಿಕೇಷನ್ ಓದೋದಂತೂ ಒಂದು ಇದು ಆಗೋದು. ಆದ ಕಾರಣದಿಂದ 10 ಕ್ಲಾಸಿಫಿಕೇಷನ್ ಓದಿದ್ರೆ ಸಾಕು ಅನಿಸುತ್ತೆ. ಈಗ ನಾವು ಮೊದಲನೇದಾಗಿ ಅಕಾರ್ಡಿಂಗ್ ಟು ರೇಂಜ್ ಆಫ್ ಕಲ್ಟಿವೇಷನ್ನ ಒಂದು ಬ್ರೀಫಾಗಿ ಓದೋಣ ಬನ್ನಿ. ಈಗ ಮೊದಲನೇದಾಗಿ ನೋಡಿ, ಅಕಾರ್ಡಿಂಗ್ ಟು ದಿ ರೇಂಜ್ ಆಫ್ ಕಲ್ಟಿವೇಷನ್, ಎಷ್ಟು ಏರಿಯಾದಲ್ಲಿ ಕಲ್ಟಿವೇಷನ್ ಮಾಡುತ್ತಾರೆ ಅದರ ಆಧಾರದ ಮೂಲಕ ಏನು ಅಕಾರ್ಡಿಂಗ್ ಟು ದಿ ರೇಂಜ್ ಆಫ್ ಕಲ್ಟಿವೇಷನ್ ಡೆಫಿನೇಷನ್ ಏನು, ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಪ್ರೊಡಕ್ಷನ್ ಆ್ಯಂಡ್ ಏರಿಯಾ, ಎಷ್ಟೊಂದು ಏರಿಯಾದಲ್ಲಿ ಅದೊಂದು ಪ್ರೊಡಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ಆಧಾರ ಮೇಲೆ. ಮೇನ್ಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಯಾವ್ಯಾವಪ್ಪ ಅಂದರೆ ಗಾರ್ಡನ್ ಕ್ರಾಪ್ಸು, ಪ್ಲಾಂಟೇಷನ್ ಕ್ರಾಪ್ಸು, ಫೀಲ್ಡ್ ಕ್ರಾಪ್ಸ್. ಗಾರ್ಡನ್ ಕ್ರಾಪ್ಸ್, ಪ್ಲಾಂಟೇಷನ್ ಕ್ರಾಪ್ಸ್, ಫೀಲ್ಡ್ ಕ್ರಾಪ್ಸ್ ನಾವು ಅಲ್ಲೇ ನೋಡ್ತೀವಲ್ಲ ಇದರ ಡೆಫಿನೇಷನ್ ಇಲ್ಲಿ ಕೂಡ ನೋಡೋಣ. ಈಗ ಗಾರ್ಡನ್ ಕ್ರಾಪ್ಸ್ ಅಂದರೆ ಏನು ಎಲ್ಲರಿಗೂ ಗೊತ್ತಿರಲಿಲ್ಲ. ಗಾರ್ಡನ್ ಕ್ರಾಪ್ಸ್ ಅಂದರೆ ಗಾರ್ಡನಲ್ಲಿ ಬೆಳೆತಕ್ಕಂಥ ಕ್ರಾಪ್ಸು. ಅದೇ ಗಾರ್ಡನಲ್ಲಿ ಎಷ್ಟೊಂದು ಏರಿಯಾದಲ್ಲಿ ಬೆಳೀತಾರೆ, ಸ್ಮಾಲ್ ಏರಿಯಾದಲ್ಲಿ
ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಅಂಡರ್ ದಿ ಸ್ಮಾಲ್ ಏರಿಯಾ. ಇಲ್ಲಿ ಅದೇ ಇದೆ ನೋಡಿ, ಪ್ರೊಡ್ಯೂಸ್ ಇನ್ ಎ ಸ್ಮಾಲ್ ಸ್ಕೇಲ್, ಪ್ರೊಡ್ಯೂಸ್ ಇನ್ ಎ ಸ್ಮಾಲ್ ಸ್ಕೇಲ್. ಈಗ ನಾವು ಉದಾಹರಣೆ ನೋಡಬೇಕಾದ್ರೆ ಕಿಚನ್ ಗಾರ್ಡನ್. ಈಗ ಕಿಚನ್ ಗಾರ್ಡನ್ ನಾವು ಎಷ್ಟು ಮಾಡ್ತೀವಿ, ಕಿಚನ್ ಗಾರ್ಡನ್ ಅಥವಾ ಟೆರೆಸ್ ಗಾರ್ಡನ್ ಆಗಿರ್ಬೋದು, ಒಂದು ಲ್ಯಾಂಡ್ ಆಫ್ ಪೀಸ್ ಆಫ್ ಒಂದು ಸಣ್ಣ ಒಂದು ಭೂಮಿ ತೊಗೊಂಡು ಅದರಲ್ಲಿ ಮನೆಯಲ್ಲಿ ಮಾಡ್ಕೋತೀವಲ್ವ, ಅಥವಾ ಮನೆಯಲ್ಲಿ ಒಂದು ಮಣ್ಣು ಹಾಕಿ ಅಥವಾ ಪಾಟ್ಗಳಲ್ಲಿ ಬೆಳವಣಿಗೆ ಮಾಡ್ಕೋತೀವಲ್ಲ, ಆದ ಕಾರಣದಿಂದ ಇಲ್ಲಿ ನೋಡಿ ಕಿಚನ್ ಗಾರ್ಡನ್ ಅದಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಗಾರ್ಡನ್ ಕ್ರಾಪ್ಸ್ಗೆ ಪ್ಲಾಂಟೇಶನ್ ಕ್ರಾಪ್ಸ್ ಏನಪ್ಪ ಅಂದರೆ ಪ್ರೊಡ್ಯೂಸ್ ಇನ್ ಎ ಲಾರ್ಜ್ ಏರಿಯಾ. ಇನ್ನು ಪ್ಲಾಂಟೇಶನ್ ಕ್ರಾಪ್ಸ್ ಅಂದರೆ ಪ್ರೊಡ್ಯೂಸ್ ಇನ್ ಎ ಲಾರ್ಜ್ ಅಮೌಂಟ್ ಆಫ್ ಏರಿಯಾ. ದೇ ಆರ್ ಮೇ ಬಿ ಪೆರಿನಿಯಲ್ ಇನ್ ನೇಚರ್, ದೇ ಆರ್ ಮೇ ಬಿ ಪೆರಿನಿಯಲ್ ಇನ್ ನೇಚರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಉದಾಹರಣೆಗೆ ಟೀ ಮತ್ತು ಕಾಫಿ ಏನಾಗಿದೆ, ಪ್ಲಾಂಟೇಶನ್ ಕ್ರಾಪ್ ಅಂದರೆ ದೇ ಆರ್ ಪ್ರೊಡ್ಯೂಸ್ ಇನ್ ಎ ಲಾರ್ಜ್ ಸ್ಕೇಲ್ ಆಫ್ ಏರಿಯಾ, ಲಾರ್ಜ್ ಅಮೌಂಟ್ ಆಫ್ ಏರಿಯಾದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಟೀ ಮತ್ತು ಕಾಫಿ ಆಗಿದೆ, ಪೆರಿನಿಯಲ್ ಅಲ್ಲ ಟೀ ಮತ್ತು ಕಾಫಿ. ಇನ್ನು ಫೀಲ್ಡ್ ಕ್ರಾಪ್ಸ್ ಅಂದರೆ ಏನು, ಅಲ್ಲಿ ಹೇಳಿದ ನಾನು ಫೀಲ್ಡ್ ಕ್ರಾಪ್ಸ್ ಅಂದರೆ ಪ್ರೊಡ್ಯೂಸ್ ಇನ್ ಎ ಲಾರ್ಜ್ ಅಮೌಂಟ್ ಆಫ್ ಏರಿಯಾ ಇನ್ ಓಪನ್ ಫೀಲ್ಡ್. ಇಲ್ಲಿ ಏನು ಮೆನ್ಷನ್ ಮಾಡಿದರೆ ವೆರಿ ಲಾರ್ಜ್ ಅಮೌಂಟ್ ಆಫ್ ಏರಿಯಾ ಅಂಡರ್ ದಿ ಫೀಲ್ಡ್ ಕಂಡೀಷನ್. ವೆರಿ ಲಾರ್ಜ್ ಅಮೌಂಟ್ ಆಫ್ ಏರಿಯಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಅಂಡರ್ ದಿ ಫೀಲ್ಡ್ ಕಂಡೀಷನಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಅದಕ್ಕೆ ಯಾವ ಉದಾಹರಣೆ ಆಗಿದೆ, ರೈಸ್ ಮತ್ತು ವೀಟು ಉದಾಹರಣೆ ಆಗಿದೆ. ಈಗ ಮುಂದಿನ ಒಂದು ಇದರಲ್ಲಿ ದೆನ್ ಎರಡನೇ ಕ್ಲಾಸಿಫಿಕೇಶನ್ ಏನಿದೆ ನೋಡಿ, ಬೇಸ್ಡ್ ಆನ್ ಒರಿಜಿನ್ ಅಂದರೆ ಏನು, ದಿ ಕ್ರಾಪ್ ಪ್ಲಾಂಟ್ ವೇರ್ ಇಟ್ ಒರಿಜಿನಲ್ ಪ್ರೊಡ್ಯೂಸ್ಡ್. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಯಾವ ಒಂದು ಏರಿಯಾದಲ್ಲಿ ಅದನ್ನು ಬೆಳವಣಿಗೆ ಮಾಡ್ತಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಅವರೊಂದು ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ. ಯಾವ್ಯಾವ ಅಂತ ನೋಡೋದಾದರೆ ಮೇನ್ಲಿ ಇಟ್ಸ್ ಕನ್ಸಿಡರ್ ಇನ್ 2 ಟೈಪ್ಸ್. ಅದರ ಮೇಲೆ ಏನು, ಬೇಸ್ಡ್ ಆನ್ ಒರಿಜಿನ್ ಮೇಲೆ 2 ಟೈಪಾಗಿ ಒಂದು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೇಟಿವ್ ಕ್ರಾಪ್ಸ್ ಮತ್ತು ಎಕ್ಸಾಟಿಕ್ ಆರ್ ದಿ ಇಂಟ್ರೊಡ್ಯೂಸ್ಡ್ ಕ್ರಾಪ್ಸ್. ಈಗ ನೇಟಿವ್ ಕ್ರಾಪ್ಸ್ ಮತ್ತು ಎಕ್ಸಾಟಿಕ್ ಆರ್ ಇಂಟ್ರೊಡ್ಯೂಸ್ಡ್ ಕ್ರಾಪ್ ಅಂತ 2 ಭಾಗಗಳಾಗಿವೆ ಅಲ್ಲಿ. ಈಗ ಒಂದು ನೇಟಿವ್ ಕ್ರಾಪ್ಸ್ ಅಂದರೆ ಏನು, ಕ್ರಾಪ್ ಗ್ರೋನ್ ವಿತಿನ್ ದಿ ಜಿಯೋಗ್ರಾಫಿಕಲ್ ಏರಿಯಾ. ಏನು, ದಿ ಕ್ರಾಪ್ ಗ್ರೋನ್ ವಿತಿನ್ ದಿ ಜಿಯೋಗ್ರಾಫಿಕಲ್ ಏರಿಯಾ ಆರ್ ದಿ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಒಂದು ಕ್ರಾಪನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೆ ನಾವು ನೇಟಿವ್ ಕ್ರಾಪ್ಸ್ ಅಂತ ಹೇಳ್ಬೋದು. ಈಗ ಉದಾಹರಣೆ ನೋಡೋದಾದರೆ ರೈಸ್, ಗ್ರೀನ್ ಗ್ರಾಮ್ ಆ್ಯಂಡ್ ಬಾರ್ಲಿ ಅಂತ ಹೇಳ್ಬೋದು. ದೆನ್ ಎಕ್ಸಾಟಿಕ್ ಆರ್ ದಿ ಇಂಟ್ರೊಡ್ಯೂಸ್ಡ್ ಕ್ರಾಪ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸಾಟಿಕ್ ಆರ್ ದಿ ಇಂಟ್ರೊಡ್ಯೂಸ್ಡ್ ಕ್ರಾಪ್ ಅಂತ ನೋಡೋದಾದರೆ ಕ್ರಾಪ್ ವೇರ್ ಈಸ್ ಕಮ್ ಫ್ರಮ್ ದಿ ಕ್ರಾಪ್ ವಿಚ್ ಈಸ್ ಕಮ್ ಫ್ರಮ್ ದಿ ಅದರ್ ಕಂಟ್ರಿ. ದ ಕ್ರಾಪ್ ವಿಚ್ ಈಸ್ ಕಮ್ ಫ್ರಮ್ ದಿ ಅದರ್ ಕಂಟ್ರಿ, ಬೇರೆ ಒಂದು ಕಂಟ್ರಿಯಿಂದ ನಮ್ಮ ಒಂದು ದೇಶದೊಳಗೆ ಅಳವಡಿಕೆ ಮಾಡಲಾಗಿದೆ. ಅಂಥ ಕ್ರಾಪ್ಗಳಿಗೆ ಏನಂತಾರೆ, ಎಕ್ಸಾಟಿಕ್ ಆರ್ ದಿ ಇಂಟ್ರೊಡ್ಯೂಸ್ಡ್ ಕ್ರಾಪ್ ಅಂತ ಹೇಳ್ಬೋದು. ಆ ಉದಾಹರಣೆ ನೋಡೋದಾದರೆ ಟೊಬ್ಯಾಕೊ, ಪೊಟ್ಯಾಟೊ, ಮೇಜ್. ಈಗ ಮೂರನೇದಾಗಿ ನೋಡೋದಾದ್ರೆ ಬೇಸ್ಡ್ ಆನ್ ದಿ ಬೊಟಾನಿಕಲ್ ಕ್ಲಾಸಿಫಿಕೇಷನ್ ಅಥವಾ ಸೈಂಟಿಫಿಕ್ ಕ್ಲಾಸಿಫಿಕೇಷನ್ ಮೇಲೆ ಯಾವ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದಾರಪ್ಪ ಅಂದರೆ ಫ್ಯಾಮಿಲಿ ಮೇಲೆ ಆಗಿರ್ಬೋದು, ಜೀನಸ್, ಆರ್ಡರ್, ಸಿಸ್ಟಮ್ಯಾಟಿಕ್ಸ್ ಮತ್ತು ಜೀನಸ್, ಹಾಗಾಗಿ ಆರ್ಡರ್ ಮತ್ತು ಫ್ಯಾಮಿಲಿ, ಈ ಹಲವಾರು ಅದರ ಮೇಲೆ ಒಂದು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಾಲ್ಕನೇದಾಗಿ ನೋಡಿ ಏನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ, ಬೇಸ್ಡ್ ಆನ್ ದಿ ಕಮರ್ಷಿಯಲ್ ಕ್ಲಾಸಿಫಿಕೇಷನ್. ಬೇಸ್ಡ್ ಆನ್ ಕಮರ್ಷಿಯಲ್ಗೋಸ್ಕರ ಯಾವ್ಯಾವ ಒಂದು ಕ್ಲಾಸಿಫೈ ಮಾಡಿದ್ದಾರೆ, ಫುಡ್ ಕ್ರಾಪ್ಸ್, ಫೀಡ್ ಕ್ರಾಪ್ಸ್ ಅಥವಾ ಫಾರೆಸ್ಟ್ ಕ್ರಾಪ್ಸ್, ದೆನ್ ಇಂಡಸ್ಟ್ರಿಯಲ್ ಕ್ರಾಪ್ಸ್ ಆ್ಯಂಡ್ ಫುಡ್ ಅಡ್ಜುವೆಂಟ್. ಲೆಟ್ಸ್ ವಿ ಡಿಸ್ಕಸ್ ಅಬೌಟ್ ದಿ ಫುಡ್ ಕ್ರಾಪ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫುಡ್ ಕ್ರಾಪ್ಸ್ ಅಂದರೆ ದಿ ಕ್ರಾಪ್ಸ್ ವಿಚ್ ಇಸ್ ಪರ್ಟಿಕ್ಯುಲರ್ಲಿ ಗ್ರೋನ್ ಫಾರ್ ದಿ ಫುಡ್. ಮಾನವನ ಫುಡ್ಗೋಸ್ಕರ ಆಗಿರ್ಬೋದು ಅಥವಾ ದನ ಕರುಗಳಿಗೆ ಫುಡ್ಗೋಸ್ಕರ ಪರ್ಟಿಕ್ಯುಲರ್ಲಿ ಗ್ರೋನ್ ಫಾರ್ ದಿ ಫುಡ್ ಪರ್ಪಸ್ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ನೋಡೋದಾದರೆ ರೈಸ್, ವೀಟ್, ಗ್ರೀನ್ ಗ್ರಾಮು, ರೆಡ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ದೆನ್ ಮೇಜ್, ಬೇರೆ ಬೇರೆ ಆಗಿರ್ಬೋದು. ಈಗ ಫೀಡ್ ಕ್ರಾಪ್ ಅಥವಾ ಫಾರೆಸ್ಟ್ ಕ್ರಾಪ್ಸ್. ಫೀಡ್ ಕ್ರಾಪ್ಸ್ ಅಂದರೆ ಈಗ ಪರ್ಟಿಕ್ಯುಲರ್ಲಿ ಗ್ರೋನ್ ಫಾರ್ ದಿ ಎನಿಮಲ್ಸ್ ಅಂತ ಮೇವುಗೋಸ್ಕರ. ಈ ಫೀಡ್ ಅಥವಾ ಫಾರೆಸ್ಟ್ ಕ್ರಾಪ್ ಅಂದರೆ ಏನು, ಪರ್ಟಿಕ್ಯುಲರ್ಲಿ ಫಾರ್ ದಿ ಮೇವು ಅಂತ ಏನು ಹೇಳ್ತೀವಿ ದನಗಳಿಗೆ, ಆ ಕಾರಣದಿಂದ ಒಂದು ಗ್ರೋ ಮಾಡ್ತಾನೆ. ಅದು ನೋಡೋದಾದರೆ ಆಲ್ ಫಾಡರ್ ಕ್ರಾಪ್ಸ್, ದೆನ್ ದಿ ಓಟ್ಸ್, ಸೋರ್ಗಮ್ ಅಂತಲೇ ಹೇಳ್ಬೋದು. ಈಗ ಇಂಡಸ್ಟ್ರಿಯಲ್ ಕ್ರಾಪ್ಸ್ ಅಂದರೆ ಏನು, ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಫಾರ್ ದಿ ಪರ್ಟಿಕ್ಯುಲರ್ ಪರ್ಪಸ್ ಫಾರ್ ದಿ ಇಂಡಸ್ಟ್ರಿಯಲ್ ಯೂಸಸ್. ಇಂಡಸ್ಟ್ರಿಯಲ್ ಯೂಸ್ಗೋಸ್ಕರನೇ ಒಂದು ಕ್ರಾಪ್ನ ಗ್ರೋನ್ ಮಾಡ್ತಾರೆ, ಆದ ಕಾರಣದಿಂದ ಅದಕ್ಕೆ ಇಂಡಸ್ಟ್ರಿಯಲ್ ಕ್ರಾಪ್ಸ್ ಅಂತ ಹೇಳ್ಬೋದು. ಈಗ ನೋಡೋದಾದರೆ ಕಾಟನ್ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು, ಟೊಬ್ಯಾಕೊ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಮತ್ತು ಹಲವಾರು ಉದಾಹರಣೆಗಳು. ಈಗ ಫುಡ್ ಅಡ್ಜುವೆಂಟ್ ನೋಡೋದಾದರೆ ಟರ್ಮರಿಕ್, ಗಾರ್ಲಿಕ್, ಅಲೋವೆರಾ ಸಮಥಿಂಗ್ ಮತ್ತು ಬೇರೆ ಬೇರೆ ಕ್ರಾಪ್ಗಳು. ಈಗ ಐದೇ ನೋಡೋದಾದರೆ ಬೇಸ್ಡ್ ಆನ್ ಎಕನಾಮಿಕ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಯಾವ್ಯಾವ ಕ್ರಾಪ್ಗಳನ್ನು ಬೆಳೀತಾರಪ್ಪ ಅಂದರೆ, ಅಥವಾ ಯಾವ್ಯಾವ ಬೇಸ್ಡ್ ಮತ್ತು ಟೈಪ್ಸ್ಗಳಿವೆ ಅಂದರೆ ಸೀರಿಯಲ್ಸ್, ಮಿಲಿಯಟ್ಸ್, ಆಯಿಲ್ ಸೀಡ್ಸ್, ಪಲ್ಸಸ್.
ಸೀರಿಯಲ್ಸ್ ಅಂತ ನೋಡೋದಾದರೆ ಸೀರಿಯಲ್ಸ್ಗಳಿಗೆ ರೈಸ್ ವೀಟ್ ಓಟ್ಸ್. ಸೀರಿಯಲ್ಸ್ ಅಂದರೆ ದಿ ಗ್ರೇನ್ಸ್ ವಿಚ್ ಡು ನಾಟ್ ಸ್ಪ್ಲಿಟ್, ಅಂದರೆ ಎರಡು ಭಾಗಗಳಾಗಲ್ಲ. ಈಗ ತೊಗರಿ ಮತ್ತು ಏನು ಗ್ರೀನ್ ಗ್ರಾಮ್ ಆಗಿರ್ಬೋದು, ರೆಡ್ ಗ್ರಾಮ್ ಆಗಿರ್ಬೋದು, ಅವುಗಳನ್ನ ಸ್ಪ್ಲಿಟ್ ಮಾಡಿದಾಗ ಎರಡು ಭಾಗ ಆಗುತ್ತಲ್ಲ. ಈಗ ಇಲ್ಲಿ ಸೀರಿಯಲ್ಸ್ ಅಂದರೆ ವಿಚ್ ಆರ್ ದಿ ಹೈಲಿ ನ್ಯೂಟ್ರಿಯೆಂಟ್ಸ್, ದೇ ಆರ್ ಡು ನಾಟ್ ಸ್ಪ್ಲಿಟ್ ಅಂತ ಹೇಳ್ಬೋದು. ಅಂದರೆ ಅದು ಸ್ಪ್ಲಿಟ್ ಆಗಲ್ಲ. ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ರೈಸ್ ಸ್ಪ್ಲಿಟ್ ಆಗಲ್ಲ, ವೀಟ್ ಸ್ಪ್ಲಿಟ್ ಆಗಲ್ಲ. ಅದರ ಕಾರಣದಿಂದ ಮಿಲೆಟ್ಸ್ ನೋಡೋದಾದರೆ ಮಿಲೆಟ್ಸ್ ಅಂದರೆ ರಾಗಿ, ಬಾರ್ನ್ಯಾರ್ಡ್ ಮಿಲೆಟ್, ಫಾಕ್ಸ್ಟೈಲ್ ಮಿಲೆಟ್ಸ್. ಮಿಲೆಟ್ಸ್ ಅಂದರೆ ಸೀಡ್ಸ್ ವಿಚ್ ಆರ್ ಹ್ಯಾವಿಂಗ್ ಹೈಲಿ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್. ದೇ ಆರ್ ಇನ್ ಸ್ಮಾಲ್ ಇನ್ ನೇಚರ್. ಗ್ರೇನ್ಸ್ ಆಗಲಿ ಸ್ಮಾಲ್ ಇನ್ ನೇಚರ್ ಮತ್ತು ಹೈಲಿ ನ್ಯೂಟ್ರಿಯೆಂಟ್ ಆಗಿರುತ್ತೆ. ಅವು ಯಾವ್ಯಾವ ಅಂದರೆ ರಾಗಿ, ಬಾರ್ನ್ಯಾರ್ಡ್, ಫಾಕ್ಸ್ಟೈಲ್. ಈಗ ಆಯಿಲ್ ಸೀಡ್ಸ್ ಅಂದರೆ ಮಸ್ಟರ್ಡು, ಸನ್ಫ್ಲವರ್. ಆಯಿಲ್ಸ್ ಅಂದರೆ ದಿ ಗ್ರೇನ್ಸ್ ವಿಚ್ ಆರ್ ಪರ್ಟಿಕ್ಯುಲರ್ಲಿ ಗ್ರೋನ್ ಫಾರ್ ದಿ ಆಯಿಲ್ ಪರ್ಪಸ್. ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ಲಿ ಕ್ರಾಪನ್ನು ಬೆಳವಣಿಗೆ ಮಾಡ್ತಾರೆ. ಆದ ಕಾರಣದಿಂದ ಅದಕ್ಕೆ ಆಯಿಲ್ ಸೀಡ್ಸ್ ಅಂತ ಹೆಸರಿಟ್ಟಿದ್ದಾರೆ. ಯಾವ್ಯಾವಪ್ಪ ಅಂದರೆ ಮಸ್ಟರ್ಡ್ ಆಗಿರ್ಬೋದು, ಸನ್ಫ್ಲವರ್ ಆಗಿರ್ಬೋದು. ಈಗ ಪಲ್ಸಸ್ ನೋಡೋದಾದರೆ ರೆಡ್ ಗ್ರಾಮು, ಗ್ರೀನ್ ಗ್ರಾಮ್. ದೇ ಆರ್ ದಿ ಸೀಡ್ಸ್ ವಿಚ್ ಸ್ಪ್ಲಿಟ್, ಅಂದರೆ ಈಗೇನು ಅವು ಗ್ರೇನ್ಸ್ ಏನಾಗಿವೆ ಅವು ಸ್ಪ್ಲಿಟ್ ಆಗ್ತವೆ. ಈಗ ಒಡೆದ್ರೆ ಅವು ಸ್ಪ್ಲಿಟ್ ಆಗ್ತವೆ. ಅವುಗಳಿಗೆ ನಾವು ಏನಂತ ಅನ್ಬೋದು, ಪಲ್ಸಸ್ ಅಂತ ಅನ್ಬೋದು. ರೆಡ್ ಗ್ರಾಮು, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು. Then the sixth classification, that is the based on the classification based on the seasonal crops. ಅಂದರೆ ಈಗ ಪರ್ಟಿಕ್ಯುಲರಾಗಿ ಯಾವ್ಯಾವ ಸೀಸನ್ಗಳಿಗೆ ಕ್ರಾಪ್ಗಳನ್ನು ಬೆಳೀತಾರೆ. ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅದೇ ರೀತಿಯಾಗಿ ಬೇಸಿಗೆಗಾಲದಲ್ಲಿ ಪರ್ಟಿಕ್ಯುಲರಾಗಿ ಸೀಸನ್ಗಳ ಆಧಾರ ಮೇಲೆ ಒಂದು ಕ್ಲಾಸಿಫಿಕೇಷನ್ ಮಾಡಲಾಗಿದೆ. ದಿ ಕ್ರಾಪ್ಸ್ ಆರ್ ವಿಚ್ ಇಸ್ ಗ್ರೋನ್ ಇನ್ ದಿ ಪರ್ಟಿಕ್ಯುಲರ್ ಸೀಸನ್ಸ್, ದಟ್ ಆರ್ ರೈನಿ ಸೀಸನ್, ವಿಂಟರ್ ಸೀಸನ್, ದೆನ್ ದಿ ಸಮರ್ ಸೀಸನ್ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ನೋಡೋದಾದರೆ ಅದರಲ್ಲಿ ಮೊದಲನೇದಾಗಿ ಮೂರು ಟೈಪ್ಸ್ಗಳನ್ನು ಆಧಾರಗಳನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಅಲ್ಲಿ ನೋಡೋದಾದರೆ ಖರೀಫ್ ಕ್ರಾಪ್ಸ್, ರಬಿ ಕ್ರಾಪ್ಸ್ ಮತ್ತು ಸಮ್ಮರ್ ಕ್ರಾಪ್ಸ್. ಖರೀಫ್ ಕ್ರಾಪ್ಸ್ ಅಂದರೆ ಏನಿಲ್ಲ, ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಇನ್ ದಿ ರೈನಿ ಸೀಸನ್ ಅಥವಾ ವೆಟ್ ಕಂಡೀಷನ್ ಅಂತಲೇ ಹೇಳ್ಬೋದು. ಯಾವ ಒಂದು ಕ್ರಾಪು ಮಳೆಗಾಲದಲ್ಲಿ ಬೆಳವಣಿಗೆ ಆಗುತ್ತೆ ಅಥವಾ ಒಂದು ನೀರಿನ ಒಂದು ವೆಟ್ ಸೀಸನಲ್ಲಿ ಬೆಳವಣಿಗೆ ಆಗುತ್ತೋ ಅದಕ್ಕೆ ನಾವು ಖರೀಫ್ ಕ್ರಾಪ್ ಅಂತಲೇ ಹೇಳ್ಬೋದು. ಅದಕ್ಕೆ ಉದಾಹರಣೆಗಳನ್ನು ನೋಡೋದಾದರೆ ರೈಸ್, ಮೇಜ್, ಬಾಜ್ರಾ, ಜವಾರ್ ಅಂತಲೇ ಹೇಳ್ಬೋದು. ಈ ಒಂದು ಖರೀಫ್ ಕ್ರಾಪ್ಗೆ ಮತ್ತೊಂದು ಏನಂತಾರಪ್ಪ ಅಂದರೆ ಸದರನ್ ವೆಟ್ ಮಾನ್ಸೂನ್. ಖರೀಫ್ ಕ್ರಾಪಿಗೆ ಮತ್ತೊಂದು ಹೆಸರು ಏನಂತಾರಪ್ಪ ಅಂದರೆ ಸದರನ್ ವೆಟ್ ಮಾನ್ಸೂನ್. ಇದು ಭಾಳ ನಿಮಗೆ ಒಂದು ಮಲ್ಟಿಪಲ್ ಕ್ವಶನಲ್ಲಿ ಬರ್ಬೋದು. ಖರೀಫ್ ಕ್ರಾಪಿಗೆ ಮತ್ತೊಂದು ಹೆಸರು ಸದರನ್ ವೆಟ್ ಮಾನ್ಸೂನ್ ಅಂತ ಕರೀತಾರೆ ನೋಡಿ. ಹಾಗಾದರೆ ರಬಿ ಕ್ರಾಪ್ನ ನೋಡೋಣ. ರಬಿ ಕ್ರಾಪ್ ಅಂದರೆ ಏನಿಲ್ಲ, ದಿ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಇನ್ ದಿ ವಿಂಟರ್ ಸೀಸನ್ ಅಥವಾ ಕೋಲ್ಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಆ ಕ್ರಾಪ್ಗಳು ಬೆಳವಣಿಗೆ ಯಾವ ಒಂದು ಸೀಸನಲ್ಲಿ ಬೆಳವಣಿಗೆ ಆಗ್ತವೆ ಅಂದರೆ ಕೋಲ್ಡ್ ಕಂಡೀಷನ್ ಅಥವಾ ವಿಂಟರ್ ಸೀಸನ್ ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ಉದಾಹರಣೆನ ನೋಡೋದಾದರೆ ವೀಟು, ಓಟ್ಸು, ಮಸ್ಟರ್ಡು, ಬಾರ್ಲಿ ಅಂತಲೇ ಹೇಳ್ಬೋದು. ಸರಿ, ಹಾಗಾದರೆ ಸಮರ್ ಕ್ರಾಪ್ಸ್ ಅಂದರೆ ದಿ ಕ್ರಾಪ್ಸ್ ವಿಚ್ ಆರ್ ಪರ್ಟಿಕ್ಯುಲರ್ಲಿ ಗ್ರೋನ್ ಆನ್ ದಿ ಟೆಂಪರೇಟ್ ಕಂಡೀಷನ್ ಅಥವಾ ಒಂದು ಸಮರ್ ಸೀಸನಲ್ಲಿ ಗ್ರೋ ಮಾಡ್ತಾರೆ. ಅದಕ್ಕಾಗಿ ಅದನ್ನು ಸಮರ್ ಕ್ರಾಪ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡೋದಾದರೆ ಕಾಫಿ, ಗ್ರೀನ್ ಗ್ರಾಮ್. ಏಳನೇದಾಗಿ ನೋಡೋದಾದರೆ ಬೇಸ್ಡ್ ಆನ್ ದಿ ಆಂಟೋಜಿನಿ. ಇಲ್ಲಿ ಬೇಸ್ಡ್ ಆನ್ ದಿ ಆಂಟೋಜಿನಿ ಅಂದರೆ ಏನಿಲ್ಲ, ಲೈಫ್ ಸೈಕಲ್ ಅಂತ. ಆಂಟೋಜಿನಿ ಅಂದರೆ ಬೇಸ್ಡ್ ಆನ್ ದಿ ಲೈಫ್ ಸೈಕಲ್ ಅಥವಾ ಆಂಟೋಜಿನಿ ಅಂದರೆ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಇಲ್ಲಿ ನಾವು ಸಮರ್ ಕ್ರಾಪಿಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ಜೈದ್ ಕ್ರಾಪ್. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮಲ್ಟಿಪಲ್ ಕ್ವಶನ್ ಬರ್ಬೋದು. ಅಲ್ಟರ್ನೇಟಿವ್ ನೇಮ್ ಆಫ್ ದಿ ಸಮರ್ ಕ್ರಾಪ್ ಅಂತ ಕೇಳಿದರೆ ಜೈದ್ ಕ್ರಾಪ್ಸ್ ಅಂತಲೇ ಹೇಳ್ಬೋದು. ಈಗ 7ನೇ ಕ್ಲಾಸಿಫಿಕೇಷನು ಬೇಸ್ಡ್ ಆನ್ ದಿ ಆಂಟೋಜಿನಿ ಅಥವಾ ಲೈಫ್ ಸೈಕಲ್. ಅದರಲ್ಲಿ ಒಂದು 3 ಕ್ಲಾಸಿಫಿಕೇಷನ್ ಆಗಿದೆ: ಆ್ಯನ್ಯುವಲ್, ಬೈ ಆ್ಯನ್ಯುವಲ್, ಪೆರಿನಿಯಲ್. ಈಗ ಆ್ಯನ್ಯುವಲ್ ಕ್ರಾಪ್ಸ್ ಅಂದ್ರೇನು, ದಿ ಕ್ರಾಪ್ಸ್ ವಿಚ್ ಈಸ್ ಲೈಫ್ ಸೈಕಲ್ ಕಂಪ್ಲೀಟೆಡ್ ಇನ್ 1 year, ವಿತಿನ್ ದಿ 1 year. ಯಾವ ಒಂದು ಕ್ರಾಪಿನ ಒಂದು ಲೈಫ್ ಸೈಕಲು ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗಿದ್ದು ಅಂಥ ಬೆಳೆಗಳಿಗೆ ನಾವು ಆ್ಯನ್ಯುವಲ್ ಕ್ರಾಪ್ಸ್ ಅಂತಲೇ ಹೇಳ್ಬೋದು. ದಿ ಕ್ರಾಪ್ಸ್ ವಿಚ್ ಈಸ್ ದ ಲೈಫ್ ಸೈಕಲ್ ಕಂಪ್ಲೀಟ್ ವಿತಿನ್ ದಿ 1 year. ಎಕ್ಸಾಂಪಲ್ ನೋಡೋದಾದರೆ ವೀಟು, ಮೇಜು, ಬೀನ್ಸ್. ಈಗ ಬೈನಿಯಲ್ ಅಂದರೆ 1 year ಅಂತ 1 year, ವಿತಿನ್ ದಿ 2 year, ಮೋರ್ ದೆನ್ 2 year. ಬೈನಿಯಲ್ ಅಂದರೆ ಏನಿಲ್ಲ, ದಿ ಕ್ರಾಪ್ಸ್ ದಟ್ಸ್ ದಿ ಲೈಫ್ ಸೈಕಲ್ ಕಂಪ್ಲೀಟ್ ವಿತಿನ್ ದಿ 2 year. ಆ ಒಂದು ಕ್ರಾಪಿನ ಒಂದು ಲೈಫ್ ಸೈಕಲ್ ಏನಾಗಿರುತ್ತೆ 2 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಥ ಕ್ರಾಪ್ಗಳಿಗೆ ಬೈನಿಯಲ್ ಅಂತ ಹೆಸರು ಇದೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋದಾದರೆ ಆನಿಯನ್ನು, ಹೋಲಿಹಾಕು, ಕ್ಯಾಬೇಜ್.
ಈಗ ಪೆರಿನಿಯಲ್ ಅಂತ ನೋಡಿದ್ರೆ ದಿ ಕ್ರಾಪ್ಸ್ ವಿಚ್ ಇಸ್ ಕಂಪ್ಲೀಟ್ಸ್ ಲೈಫ್ ಇಟ್ಸ್ ಲೈಫ್ ಸೈಕಲ್ ಮೋರ್ ದೆನ್ 2 ಇಯರ್, 2 ವರ್ಷಕ್ಕೆ ಅಧಿಕವಾಗಿ ಒಂದು ಬೆಳೆಗಳನ್ನು ಅಥವಾ ಒಂದು ವಿಸ್ಟ್ಯಾಂಡ್ ಮಾಡುತ್ತೋ ಬೆಳೆ, ಅದಕ್ಕೆ ನಾವು ಒಂದು ಏನು ಪೆರಿನಿಯಲ್ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ ಗ್ರಾಸಸ್ ಮತ್ತು ಮ್ಯಾಂಗೋ, ದೆನ್ ಕೋಕೋನಟ್ ವಿವಿಧ ಎಕ್ಸಾಂಪಲ್ಗಳು. Then let's discuss the eighth classification based on climate. This is the maybe large classification. ಏನಿಲ್ಲ 8 ಕ್ಲಾಸಿಫಿಕೇಷನ್ ಬರೆದ್ರೆ ಸಾಕು, 5 ಮಾರ್ಕಿಗೆ ಕ್ವಶನ್ ಬರುತ್ತೆ. ಇದು ಕ್ಲಾಸಿಫೈ ದಿ ಕ್ರಾಪ್ಸ್ ಅಂತ ಒಂದು ಕ್ವಶನ್ ಬರುತ್ತೆ. ಕ್ಲಾಸಿಫೈ ದಿ ಕ್ರಾಪ್ಸ್ ಅಂತ 5 ಮಾರ್ಕಿಗೆ ಬಂದಾಗ ನೀವು 5 ಅಥವಾ ಒಂದು 6-7 ಕ್ಲಾಸಿಫಿಕೇಷನ್ ಬರೆದ್ರು ಸಫಿಸಿಯೆಂಟ್ ಆಗಿರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಮತ್ತು ಅಥವಾ ಒಂದು ಏನು ಈಗ ಪೋಲಾರ್ ಕ್ರಾಪ್ಸ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಪೋಲಾರ್ ಕ್ರಾಪ್ಸ್ನ ಒಂದು ಡೆಫಿನೇಷನ್ ಬರ್ತದೆ, ಅದಕ್ಕೆ ಒಂದು ಎಕ್ಸಾಂಪಲ್ ಬರೆದರೆ ಸಾಕಾಗಿರುತ್ತೆ. ಈಗ 8ನೇದಾಗಿ ನೋಡೋದಾದರೆ ಬೇಸ್ಡ್ ಆನ್ ದಿ ಕ್ಲೈಮೇಟ್ ಮೇಲೆ ಯಾವ ಅಂದರೆ ಕ್ಲೈಮೇಟಿನ ಆಧಾರದ ಮೇಲೆ ಕ್ರಾಪ್ಗಳನ್ನು ಯಾವ್ಯಾವ ಒಂದು ಯಾವ್ಯಾವ ಅದರ ಮೇಲೆ ಒಂದು ಟೈಪ್ಸ್ಗಳನ್ನು ಮಾಡಲಾಗಿದೆ ಅಂತ ನೋಡಿ. ಮೊದಲನೇದಾಗಿ ಟ್ರಾಪಿಕಲ್ ಕ್ರಾಪ್ಸ್ ಅಂದರೆ ಏನಿಲ್ಲ, ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಅಂಡರ್ ದಿ ಹೈ ಟೆಂಪ್ರೇಚರ್. ಏನೋ ಒಂದು ಅಧಿಕ ಉಷ್ಣತೆಯ ವಲಯದಲ್ಲಿ ಯಾವ್ಯಾವ ಕ್ರಾಪ್ಗಳು ಒಂದು ಬೆಳವಣಿಗೆ ಆಗ್ತಾವೋ ಅಂಥ ಕ್ರಾಪ್ಗಳಿಗೆ ನಾವು ಏನಂತೀವಿ ಟ್ರಾಪಿಕಲ್ ಕ್ರಾಪ್ಸ್ ಅಂತಲೇ ಹೇಳ್ಬೋದು. ಈಗ ಉದಾಹರಣೆ ನೋಡಿದ್ರೆ ಕಾಟನ್, ಶುಗರ್ ಕೇನ್ ಆಗಿರ್ಬೋದು. ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಅಂಡರ್ ದಿ ಹೈ ಟೆಂಪ್ರೇಚರ್ ಅಥವಾ ವಾರ್ಮ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ಈಗ ಸಬ್ ಟ್ರಾಪಿಕಲ್ ಅಂದರೆ ನೋಡಿ, ಸಬ್ ಟ್ರಾಪಿಕಲ್ ಕ್ರಾಪ್ಸ್ ಅಂದರೆ ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಅಂಡರ್ ದಿ ಇನ್ನಿದು ಬಾರ್ಡ್ರಲ್ಲಿ ಇರುತ್ತೆ, ಆ ಕಡೆ ಟ್ರಾಪಿಕಲ್ ಆಗಿರಲ್ಲ, ಅಂದರೆ ಹೈ ಟೆಂಪ್ರೇಚರ್ದು ಬೆಳೆಯಲ್ಲ. ಇದು ಒಂದು ಈಕ್ವಲ್ ಏನೋ ಒಂದು ಸಣ್ಣ ಪುಟ್ಟ ಟೆಂಪ್ರೇಚರಲ್ಲಿ ಬೆಳೀತೆ ಅಥವಾ ಮಾಡರೇಟ್ ಟೆಂಪ್ರೇಚರ್ಗೆ ಬೆಳೀತೆ ಅಂತ ಹೇಳ್ಬೋದು. ಸಬ್ ಟ್ರಾಪಿಕಲ್ ಅಂದರೆ ಉದಾಹರಣೆ ನೋಡಿದ್ರೆ ರೈಸ್, ಕಾಟನ್. ಈಗ ಟೆಂಪರೇಟ್ ಕ್ರಾಪ್ಸ್ ಅಂದರೆ ಏನು ನೋಡೋಣ. ದಿ ಕ್ರಾಪ್ಸ್ ವಿಚ್ ಆರ್ ದಿ ಗ್ರೋನ್ ಅಂಡರ್ ದಿ ಮಾಡರೇಟ್ ಕಂಡೀಷನ್. ಏನು ಹೈ ಟೆಂಪ್ರೇಚರ್ ಅದಕ್ಕೆ ಅವಶ್ಯಕತೆ ಇಲ್ಲ. ಮಾಡರೇಟ್ ಟೆಂಪ್ರೇಚರಲ್ಲಿ ಅಥವಾ ಮಾಡರೇಟ್ ಅಥವಾ ಒಂದು ಕಡಿಮೆ ಉಷ್ಣತೆಯಲ್ಲಿ ಆ ಒಂದು ಕ್ರಾಪನ್ನು ಬೆಳವಣಿಗೆ ಮಾಡ್ಬೋದು. ಉದಾಹರಣೆಗೆ ನೋಡೋದಾದರೆ ವೀಟ್, ಬಾರ್ಲಿ. ಈಗ ಪೋಲಾರ್ ಕ್ರಾಪ್ಸ್ ಅಂದರೆ ಏನಿದೆ ನೋಡಿ, ದಿ ಕ್ರಾಪ್ಸ್ ವಿಚ್ ಇಸ್ ಗ್ರೋನ್ ಅಂಡರ್ ಎ ಹೆವಿ ಕೋಲ್ಡ್ ಕಂಡೀಷನ್. ಅಂದರೆ ಕಡಿಮೆ ಉಷ್ಣತೆ ಅದಕ್ಕಿಂತ 0 ಉಷ್ಣತೆಯಲ್ಲಿ ಬೆಳವಣಿಗೆ ಮಾಡ್ತಾರೆ ಪೋಲಾರ್ ಕ್ರಾಪ್ಸ್ ಅಂತ. ಅದಕ್ಕೆ ಉದಾಹರಣೆ ನೋಡಿದ್ರೆ ಆಲ್ಪೈನ್ಸ್ ಅಥವಾ ಲೈಕೆನ್ಸ್ ಅಥವಾ ಗ್ರಾಸಸ್, ಹರ್ಬ್ಸ್, ಶಬ್ಸ್. ನೋಡಿ, ಇಲ್ಲಿನ ಒಂದು 8 ಕ್ಲಾಸಿಫಿಕೇಷನ್ಗಳನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಿಕ್ಕಂಥ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿಗೆ ಥ್ಯಾಂಕ್ ಯು ಅಂತ ಹೇಳ್ಬೋದೇನೆ. ಅದೇ ರೀತಿ ನಿಮಗೆ ಎಷ್ಟಾದರೂ ನಿಮ್ಮ ಒಂದು ಸ್ನೇಹಿತರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.